ಇವತ್ತು ನನ್ನ ಮುಂದೆ ರೆಡ್ಮಿ 12 ಸ್ಮಾರ್ಟ್ ಫೋನ್ ಇದೆ. ಈ ಸ್ಮಾರ್ಟ್ ಫೋನ್ ಆಗಸ್ಟ್ 1ನೇ ತಾರೀಕು ನಮ್ಮ ಭಾರತದಾದ್ಯಂತ ಲಾಂಚ್ ಆಗ್ತಾ ಇದೆ. ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ, ನಾನು ಗೆಸ್ ಮಾಡ್ತಾ ಇದ್ದೀನಿ ಒಂದು 10,000 ರೇಂಜಲ್ಲಿ ಲಾಂಚ್ ಆಗಬಹುದು ಅಂತ. ಈ ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಪ್ರೈಸ್ ರೇಂಜಿಗೆ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ದಾರೆ. ಗ್ಲಾಸ್ ಬ್ಯಾಕನ್ನು ಹೊಂದಿರುವಂಥ ರೆಡ್ಮಿ ಫೋನ್ 10,000 ರೂಪಾಯಿ ಒಳಗೆ ಇದಕ್ಕಿಂತ ಮುಂಚೆ ಬಂದೇ ಇಲ್ಲ. ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗ್ತಾ ಇದೆ. ತುಂಬ ಪ್ರೀಮಿಯಮ್ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಅದರಲ್ಲಿ ನಮಗೆ ಸಿಮ್ ಇಂಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಬ್ಯಾಕ್ ಕವರ್ ಒಂಥರ ಟ್ರಾನ್ಸ್ಪರೆಂಟ್ ಅನ್ನೋಂಗಿಲ್ಲ, ಒಂಥರ ಮ್ಯಾಟ್ ಫಿನಿಶ್ ಅನ್ನೋಂಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಆದರೆ ಕೆಳಗಡೆ ನಮಗೆ 22.5 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಆದರೆ ಈ ಸ್ಮಾರ್ಟ್ ಫೋನ್ 18 ವ್ಯಾಟನ್ನು ಸಪೋರ್ಟ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಡಾಪ್ಟರ್ನ, ಒಂದು ಒಳ್ಳೆಯ ವಿಷಯ. ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ 10,000 ರೂಪಾಯಿಗೆ ಈ ಲೆವೆಲ್ ಬಿಲ್ಡನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಗ್ಲಾಸ್ ಬ್ಯಾಕ್ ಕೊಟ್ಟಿದ್ದಾರೆ, ಕೈಲಿ ಇಟ್ಕೊಂಡ್ರೆ ಒಂದು ಸಾಲಿಡ್ ಫೀಲ್ನ ಕೊಡುತ್ತಾ ಆಯಿತಾ. ಪಂಚೋಲ್ ಕ್ಯಾಮ್ರಾ ಕೂಡ ಇರುವಂಥದ್ದು. ಈ ಪ್ರೈಸ್ ರೇಂಜ್ಗೆ ಇನ್ನೊಂದು ಯುನೀಕ್ ಫೀಚರು, ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಟಿಯರ್ ಡ್ರಾಪ್ ನಾಚನ್ನು ಕೊಡ್ತಾರೆ. ಪಂಚೋಲ್ ಕೊಟ್ಟಿರುವಂಥದ್ದು. ಬೆಜಲ್ ಎಲ್ಲ ಕಡೆ ಕಡಿಮೆನಿದೆ, ಬಾಟಮ್ ಬೆಜಲ್ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಅಂತೀನಿ. ಮುಂದ್ಗಡೆ ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ, ನೀವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ಸಖತ್ತಾಗಿದೆ ಲುಕ್ ಮಾತ್ರ. ಈ ಕಲರ್ ವೇರಿಯಂಟ್ ಏನಿದೆ ಇದು ಸ್ಮಡ್ಜಸ್ ಏನು ಅಷ್ಟೊಂದು ಕಾಣ್ತಿಲ್ಲ ಆಯಿತಾ, ಬಟ್ ಸ್ಮಡ್ಜಸ್ ಆಗುತ್ತೆ ಬಟ್ ಕಾಣಲ್ಲ ಈ ಕಲರ್ನಲ್ಲಿ. ಅದೇ ಒಂದು ಖುಷಿ ವಿಷಯ. ತುಂಬ ಕ್ಲೀನ್ ಡಿಸೈನ್ ಗುರು, ಸಖತ್ತಾಗಿದೆ, ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ ಹಿಂದ್ಗಡೆಯಿಂದ ಮಾತ್ರ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಫ್ರಂಟು ಮತ್ತು ಬ್ಯಾಕ್ ಎರಡೂ ಗ್ಲಾಸ್ ಇದ್ರೂ ಕೂಡ ಈ ಸ್ಮಾರ್ಟ್ ಫೋನ್ ಅಷ್ಟೊಂದೇನು ವೆಯ್ಟ್ ಇಲ್ಲ ಆಯಿತಾ. 198.5 ಗ್ರಾಮ್ ವೆಯ್ಟ್ ಇದೆ ಮತ್ತು ತುಂಬ ತಿನ್ನಕ್ಕೆ ಕೂಡ ಇದೆ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು, ಸೈಡಲ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ಸ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಸಖತ್ತಾಗಿದೆ ಮಾತ್ರ ಬಿಲ್ಡು. ಜೊತೆಗೆ IR ಬ್ಲಾಸ್ಟರ್ನ ಕೂಡ ಕೊಟ್ಟಿದ್ದಾರೆ, ಒಂದು ಯುನೀಕ್ ಫೀಚರ್, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತಿದು IP53 ಡಸ್ಟ್ ಮತ್ತು ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಖುಷಿ ವಿಷಯ, ಸಡನ್ ನೀರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಸಾಕಾಗಿದೆ ಮತ್ತು ಡಿಸೈನ್ ಬಿಲ್ಡ್ ಕ್ವಾಲಿಟಿಯಲ್ಲಿ ನಂಬರ್ 1 ಅಂತೀನಿ. ಈ ಬೆಲೆಗಿದ್ದಕ್ಕಿಂತ ಒಳ್ಳೆ ಬಿಲ್ಡ್ ಸಿಗಲ್ಲ ಆಯಿತಾ. ಕೆಲವೊಂದು ಫೋನ್ಗಳು ಇನ್ಫಿನಿಕ್ಸ್ ಅವರೆಲ್ಲ ಕೆಲವೊಂದು ಫೋನ್ಗಳಲ್ಲಿ ಗ್ಲಾಸ್ ಪ್ಯಾಕು ಕೊಟ್ಟಿದ್ದಾರೆ, ಬಟ್ ಈ ಲೆವೆಲ್ ನೋಡಿರಲಿಲ್ಲ ನಾನು 10,000 ರೇಂಜಲ್ಲಿ. ಅನ್ಕೋತಾ ಇದ್ದೀನಿ 10,000ಕ್ಕೆ ಲಾಂಚ್ ಆಗುತ್ತೆ ಅಂತ ಅಂದ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ ಆಯ್ತು, ಅದೊಂದು ತಲ್ಲಿಟ್ಕೊಳ್ಳಿ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಫೋನಲ್ಲಿ 6.79 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ, 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ, ಅದು ವೇರಿಯಬಲ್ ಅಂತೆ. ಸೊ ಒಳ್ಳೆ ವಿಷಯ. ಈ ಪ್ರೈಸ್ ರೇಂಜಿಗೆ 90 ಹರ್ಟ್ಸ್ ಕೊಟ್ಟಿದ್ರಲ್ಲ, ಅದೇ ಒಂದು ಖುಷಿ ವಿಷಯ ಅಂತೀನಿ. ಯೂಶ್ವಲಿ ಈ ಬೆಲೆ ಯಾರು ಕೂಡ 120 ಹರ್ಟ್ಸ್ ಕೊಡಲ್ಲ. ಮತ್ತು ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. ಸುಮಾರು 450 ನಿಟ್ಸ್ನ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಬಿಸಿಲಿಗೆ ಹೋದರೆ ಒಂದು ಲೆವೆಲಿಗೆ ಹೆವಿ ಅಲ್ಲ, ಒಂದು ಲೆವೆಲಿಗೆ ಬ್ರೈಟಾಗಿ ಕಾಣುತ್ತೆ. ಡಿಸ್ಪ್ಲೇ ವ್ಯೂಯಿಂಗ್ ಆ್ಯಂಗಲ್ ಎಲ್ಲ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಈ ಬೆಲೆಗೆ ಆರಾಮಾಗಿ ಕೊಡ್ಬೋದು 90 ಹರ್ಟ್ಸ್ ಅಂತ ಅಂದರೆ. ಅದು ಕೂಡ ಫುಲ್ HD+ ಕೊಟ್ಟಿದ್ದಾರೆ, ಸೊ ಅದೊಂದು ಪ್ಲಸ್ ಪಾಯಿಂಟು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾರೆ. 4 GB ರ್ಯಾಮು, 128 GB ಸ್ಟೋರೇಜು, ಮತ್ತು ಇನ್ನೊಂದು 6 GB ರ್ಯಾಮು ಮತ್ತು 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್. ಆದರೆ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು eMMC ಸ್ಟೋರೇಜು. ಬೇಜಾರಾಗುವಂಥ ವಿಷಯ, UFS ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು 4G ಪ್ರೊಸೆಸರ್, 5G ಸಪೋರ್ಟ್ ಆಗುವುದಿಲ್ಲ. ಮೀಡಿಯಾಟೆಕ್ಕಿಂದು Helio G88 ಪ್ರೊಸೆಸರು ಈ ಫೋನಲ್ಲಿದೆ. ಒಂದು ಲೆವೆಲಿಗೆ ಲೋ ಎಂಡ್ ಅಂತಲೇ ಅಂತೀನಿ ಆಯಿತಾ. ಮುಂಚೆ ಎಲ್ಲ ಈ ಪ್ರೊಸೆಸರ್ ಮಿಡ್ ಎಂಡ್ ಲೆವೆಲ್ಗಿತ್ತು. ಬರ್ತಾ 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 ಎಲ್ಲ ಪ್ರೊಸೆಸರ್ಗಳ ಪವರ್ ಜಾಸ್ತಿ ಆಗ್ತಾ ಈ ಒಂದು ಪ್ರೊಸೆಸರ್ ಸ್ವಲ್ಪ ಕಡಿಮೆ ಪವರ್ ಅಂತ ಅನ್ಸಕ್ಕೆ ಶುರುವಾಗಿದೆ. ಇತ್ತೀಚೆಗೆ ಎಲ್ಲರೂ ಕೂಡ ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನಲ್ಲಿ ಈ ಒಂದು ಪ್ರೊಸೆಸರ್ನ ಹಾಕ್ತಾರೆ. ನಾನು AnTuTu Benchmark ಚೆಕ್ ಮಾಡಿದಂಗೆ ಸುಮಾರು 2 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಅದು ಓಕೆ ಅಂತೀನಿ ಆಯಿತಾ. ಈ ಬೆಲೆಗೆ ಒಂದು ಲೆವೆಲಿಗೆ ಸ್ಟ್ಯಾಂಡರ್ಡ್ ಅನ್ಬೋದು ನೀವು. ಮೋಸ್ಟ್ ಆಫ್ ದ ಫೋನು ಯಾವುದನ್ನೇ ತಗೊಳ್ಳಿ
ಸಿಮಿಲರ್ ಪರ್ಫಾರ್ಮೆನ್ಸನ್ನೇ ನೀಡ್ತವೆ. 10,000 ರೇಂಜಲ್ಲಿ ನಾನು ಜಡ್ಜ್ ಮಾಡ್ತಾ ಇರುವಂಥದ್ದು. ಆಲ್ಮೋಸ್ಟ್ ಯಾವ ಗಮನ ಬೇಕಾದರೂ ನೀವು ಒಂದು ಲೆವೆಲಿಗೆ ಲೋ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಗುತ್ತೆ. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ಎಂಟ್ರಿ ಲೆವೆಲ್ ಆಗಿರೋದ್ರಿಂದ ಅದಕ್ಕೆ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಮತ್ತು ಒಟ್ಟಿಗೊಂದು ಈ ಫೋನ್ ತುಂಬ ಸದ್ಯಕ್ಕೆ ಸ್ಮೂತಾಗಿ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸೊ ಗೊತ್ತಿಲ್ಲ ಫ್ಯೂಚರ್ನಲ್ಲಿ ಯೂಸ್ ಮಾಡ್ತಾ ಆಮೇಲೆ ನಿಮಗೆ ಸ್ಲೋ ಅನ್ನಿಸ್ಬೋದು. ಏನಂದರೆ ಈ ಚೇಂಜ್ ಆಗ್ತಾ ಅಪ್ಲಿಕೇಶನ್ಗಳು ಅಪ್ಡೇಟ್ ಆಗ್ತಾ ನಿಮಗೆ ಪರ್ಫಾರ್ಮೆನ್ಸ್ ಅವಶ್ಯಕತೆ ಕೂಡ ಜಾಸ್ತಿ ಬರ್ತಾ ಹೋಗ್ಬೋದು. ಸೊ ಅದರಿಂದ ಈ ಫೋನ್ ಒಂದು ನಾರ್ಮಲ್ ಯೂಸರ್ಸಿಗೆ, ಅಂದರೆ ಅಪ್ಪ ಅಮ್ಮ ಕೊಡ್ಸೋದಕ್ಕೆಲ್ಲ ಈ ಫೋನು ಸಾಕಾಗಿದೆ. ಅಂಥವ್ರಿಗೆ ಬೆಸ್ಟು, ಸಾಲಿಡ್ ಆಗಿದೆ ಅಲ್ವಾ, ಆರಾಮಾಗಿ ಕೊಡಿಸ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ರಿಯರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇದೆ. ಇದು ತೆಗೆಯುವಂಥ ಫೋಟೋ ಡೇ ಲೈಟು ಪರವಾಗಿಲ್ಲ, ಒಳ್ಳೆ ಸಗದಾಗಿ ತೆಗಿತಾ ಈ ಪ್ರೈಸ್ ರೇಂಜಿಗೆ ಆಯಿತಾ. ಮತ್ತು ಲೋ ಲೈಟ್ ಪರವಾಗಿಲ್ಲ ಅಂತೀನಿ. ನನಗೆ ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಈ ಬೆಲೆಯನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಇನ್ನೊಂದು ಯುನಿಕ್ ಫೀಚರ್ ಏನಪ್ಪ ಅಂತಂದರೆ ಈ ಪ್ರೈಸ್ ರೇಂಜಿಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದು ಇನ್ನೊಂದು ಯುನಿಕ್ ಫೀಚರ್. ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಬೆಲೆಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ನೀಡುವುದಿಲ್ಲ. ಇದರೊಳಗೆ ಕೊಟ್ಟಿದ್ದಾರೆ. ಅದು 8 MP ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ಇನ್ನೊಂದು 2 MP ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಗುರು ಅಂತ. ಏನು ಮಾಡೋ ಕೆಲಸ ಎಲ್ಲ ಸುಮ್ಮನೆ ಕೊಡ್ತಾರೆ ತೆಗಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 8 MP ಫ್ರಂಟ್ ಕ್ಯಾಮ್ರಾ ಇದೆ. ಕ್ಲಾರಿಟಿ ಸಖತ್ತಾಗಿದೆ ಗುರು, ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 10,000 ರೇಂಜಿಗೆ ಒಳ್ಳೆ ಸೆಲ್ಫಿ ತೆಗಿತ್ತೆ, ಮಾತ್ರ ಚೆನ್ನಾಗಿ ಕಾಣೋ ರೀತಿ ತೆಗಿತ್ತು, ಇಷ್ಟ ಆಯಿತು ನನಗೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ ಏನಿದೆ ಅದು ಫುಲ್ HD, ಫ್ರಂಟ್ ಕ್ಯಾಮ್ರಾ ಕೂಡ ಫುಲ್ HD. ಕ್ಲಾರಿಟಿ ಓಕೆ, ಆ ಲೆವೆಲ್ಗೇನಿಲ್ಲ. 4K ಕೊಟ್ಟಿದ್ರೆ ಚೆನ್ನಾಗಿರೋದು, ಬಟ್ ಸಪೋರ್ಟ್ ಆಗಲ್ಲ ಈ ಪ್ರೊಸೆಸರ್. ಒಟ್ಟಿಗೆ ಫುಲ್ HD ಕ್ವಾಲಿಟಿ ನೋಡ್ತಾ ಇದ್ದಾರೆ ನೀವು, ಸುಮಾರಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಪರವಾಗಿಲ್ಲ ಗುರು, ಒಂದು ಲೆವೆಲ್ ಫಾಸ್ಟಾಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಇದೆ, ನೋಡ್ತೀರಾ, ಫಾಸ್ಟಾಗಿದೆ ಒಂದು ಲೆವೆಲ್ಗೆ ಫೇಸ್ ಅನ್ಲಾಕ್ ಕೂಡ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು. ಮತ್ತು ಬಾಕ್ಸ್ ಒಳಗಡೆ 22.5 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಆದರೆ ಈ ಸ್ಮಾರ್ಟ್ಫೋನ್ 18 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ, ಅದೇ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಫಾಸ್ಟಾಗಿ ಚಾರ್ಜ್ ಆಗೋದಿಲ್ಲ. ಈ ಬೆಲೆಗೆ ಅದು ನಾರ್ಮಲ್ ಅಂತ ಅನ್ಬೋದು. ಇನ್ನು OSನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ Android 13 ಬೇಸ್ ರನ್ ಆಗ್ತಿರುವಂಥ MIUI ಇರುವಂಥದ್ದು. ಕೆಲವು ಜನಕ್ಕೆ ಈ ಒಂದು ಯೂಸರ್ ಇಂಟರ್ಫೇಸ್ ಇಷ್ಟ ಆಗ್ಬೋದು, ನನಗೇನೋ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದ್ದಾವೆ, ಅವನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಬಟ್ ಈ OS ದೊಡ್ಡ ಫ್ಯಾನ್ ಏನೂ ಅಲ್ಲ, ಕೆಲವು ಜನಕ್ಕೊಂದು ಇಷ್ಟ ಆಗುತ್ತೇನೋ ಆಯಿತಾ. ಆ್ಯಂಡ್ರಾಯ್ಡ್ ಅಪ್ಡೇಟು ಗೊತ್ತಿಲ್ಲ ಇನ್ನೂ. ಅವರು ನಾನು ಕ್ವಶನ್ ಕೇಳಿದ್ದಕ್ಕೆ ಅವ್ರು ಇನ್ನೂ ಸ್ಪೆಸಿಫೈ ಮಾಡಿಲ್ಲ ಎಷ್ಟು ವರ್ಷ ಆ್ಯಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ ಏನು ಅಂತ. ಬಂದರೂ ಬರ್ಬೋದು, ಬರದೇನೂ ಇರಬಹುದು, ಅಥವಾ ಕೊಟ್ಟರೆ ಮ್ಯಾಕ್ಸಿಮಮ್ 1 ವರ್ಷ ಕೊಡ್ಬೋದು ಅಷ್ಟೇ. ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬಾಟಮ್ ಫೈರಿಂಗು, ಸಿಂಗಲ್ ಸ್ಪೀಕರು, ಮೋನೋ ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಈ ಫೋನಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತದೆ. ವೈಫೈ 6 ಸಪೋರ್ಟ್ ಆಗಲ್ಲ. ಮತ್ತು ಬ್ಲೂಟೂತ್ 5.3 ಕೂಡ ಇರುವಂಥದ್ದು. ಕ್ಯಾರಿ ಅಗ್ರಿಗೇಷನ್ ಡೌಟ್ ನಂಗೆ ಇದರಲ್ಲಿರೋದು. ವೈಡ್ ವೈನ್ 11 ಅಂತೂ ಸಿಗ್ತಾರೆ, ಅದೊಂದು ಖುಷಿ ವಿಷಯ. ಮತ್ತು ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. IR ಬ್ಲಾಸ್ಟರ್ ಕೂಡ ಇದೆ ಆಯಿತಾ. ಆರಾಮಾಗಿ ನಿಮ್ಮ TVಯನ್ನು IR ಸಪೋರ್ಟ್ ಆಗುವಂಥ ಎಲ್ಲ ಡಿವೈಸನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಸೂಪರ್ ಅಂತೀನಿ. ಸೊ ಇದಿಷ್ಟು ಈ ಫೋನ್ದು ಕೆಲವೊಂದು ಮೇಯ್ನ್ ಫೀಚರ್ಸ್ ಆಯಿತು. ನನಗೆ ಈ ಫೋನಲ್ಲಿ ಇಷ್ಟ ಆಗಿದ್ದೇನಪ್ಪ ಅಂದರೆ ಡಿಸ್ಪ್ಲೇ ಮತ್ತು ಈ ಗ್ಲಾಸ್ ಬ್ಯಾಕು ಹೆವಿ ಯೂನಿಕ್ ಫೀಚರು. ಮತ್ತು ಡಿಸೈನ್ ಬಿಲ್ಡ್ ಅಂತೂ ಸಖತ್ತಾಗಿದೆ. ಪಂಚೋಲ್ ಕ್ಯಾಮ್ರಾ ಇದೆ, ಹೆವಿ ಯೂನಿಕ್ ಫೀಚರ್ ಇದು ನಂಗೆ ಅನ್ನಿಸ್ದಂಗೆ. ಪ್ರೊಸೆಸರ್ ಪರವಾಗಿಲ್ಲ, ಕ್ಯಾಮ್ರಾ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೀವು ಅಪ್ಪ ಅಮ್ಮಂಗೆ ಕೊಡ್ಸೋದಕ್ಕೆ, ಅಥವಾ ನಿಮ್ಗೊಂದು ಎಂಟ್ರಿ ಲೆವೆಲ್ 5G ಇಲ್ಲ ಅಂದರೂ ಪರವಾಗಿಲ್ಲ, 4G ನಡೆಯುತ್ತೆ ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ 4G ಈಗಲೂ ನೀವು ಇನ್ನೊಂದು 2 ವರ್ಷ 3 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೋಡಿ, ಪ್ರಿಫರ್ ಮಾಡ್ಬೋದು. ಒಳ್ಳೆ ಸ್ಮಾರ್ಟ್ಫೋನ್ ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ, ಬಿಲ್ಡ್ ವೈಸು ಲುಕ್ ವೈಸ್ ಎಲ್ಲ ಒಂದು ಬೇಸಿಕ್ ಯೂಸಿಗೆ ಆಯಿತಾ. ಸೊ ಇಷ್ಟು ಈ ಫೋನ್ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. 10,000 ರೂಪಾಯಿಗೆ ಲಾಂಚ್ ಆದರೆ ಮಾತ್ರ ಬೆಂಕಿ ಇರುತ್ತೆ, ಕಾದು ನೋಡಿ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.